यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः ध्यानावस्थिततद्गतेन मनसा पश्यन्ति यं योगिनो यस्यान्तं न विदुः सुरासुरगणाः देवाय तस्मै नमः देवाय तस्मै नमः। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सर्वात्मा सर्वदृग्योऽसौ सर्वाध्यासनिरासकृते सततं सन्निधत्तां मे हृदये परमशिवः। सूत्रभाष्य प्रणेतारौ वेदान्ताभ्यप्रभाकरौ वन्दे परस्परात्मानौ बादरायण शङ्करौ। भारती करुणापात्रं भारती पदभूषणं भारती पदमारूढं भारती तीर्थमाश्रये। विद्या विनय संपन्नं वीतरागं विवेकिनं वन्दे वेदान्त तत्त्वज्ञं विधुशेखर भारतीम्। वन्दे तं सच्चिदानन्दं यतिवर्यं महामतिं वेद वेदान्त सारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छङ्कर भगवत् पूज्य पाद महासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्यां। भगवद्भक्तರು ಸದ್ಗುರು ಭಕ್ತರು ಸದಾಚಾರ ಸಂಪನ್ನರು ವೇದಾಂತ ಪ್ರಿಯರು ಮುಮುಕ್ಷ ಸಾಧಕರು ಅವಿದ್ಯೆಯನ್ನ ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಂಡು ಈ ಜನ್ಮದಲ್ಲಿಯೇ ಬ್ರಹ್ಮಜ್ಞಾನವನ್ನ ಪಡೆದುಕೊಂಡು ಜೀವನ್ಮುಕ್ತರಾಗಬೇಕೆಂದು ಬಯಸುತ್ತಿರುವಂಥ ವೇದಾಂತಿಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ವಿಶ್ವಾವಸುನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಹಿಮಂತ ಋತು ಪುಷ್ಯ ಮಾಸ ಶುಕ್ಲಪಕ್ಷ ಚತುರ್ದಶಿ ತಿಥಿ. ಇಂದು ಶುಕ್ರವಾರ. ಇಂದಿನ ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ 2026ನೇ ಇಸವಿ ಜನವರಿ 2ನೇ ತಾರೀಖಿನ ಶುಕ್ರವಾರದ ಶುಭೋದಯವನ್ನು ತಮ್ಮೆಲ್ಲರಿಗೂ ಹೇಳುತ್ತಾ ಇಂದಿನ ಸುಗಮ ವ್ಯಾಖ್ಯಾನವನ್ನ ನೋಡೋಣ. ಸುಗಮ ಎಂದ ಕೂಡಲೇ ನನ್ನ ಮನಸ್ಸು ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪವಿತ್ರ ಪಾವನ
ಮಂಗಲ ಚರಣಾರವಿಂದಗಳಲ್ಲಿ ಹೋಗ್ತಾ ಇದೆ. ಮನಶ್ಚೇನ್ನ ಲಗ್ನಂ ಗುರೋರಂಘ್ರಿ ಪದ್ಮೇ ತತಃಕಿಂ 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 ತತಃಕಿಂ. ನಾವೆಲ್ಲರೂ ಕೂಡ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರನ್ನ ಶ್ರದ್ಧಾ ಭಕ್ತಿಯಿಂದ ಆರಾಧನೆ ಮಾಡೋಣ. 157ನೇ ಪುಟದಲ್ಲಿ ಕೆಳಗಡೆಯಿಂದ 3ರಲ್ಲಿ ಶೋಣ. ತದೇ ತತ್ಸರ್ವಂ ಅಭಿಪ್ರೇತ್ಯ ಸಂಗ್ರಹ ವಾಕ್ಯೇ ಅಭಿಹಿತಂ ದೇಹೇಂದ್ರಿಯಾದಿಷು ಅಹಂ ಮಮಾಭಿಮಾನರಹಿತಸ್ಯ ಪ್ರಮಾತೃತ್ವಾನುಪಪತ್ತೌ ಪ್ರಮಾಣ ಪ್ರವೃತ್ತ್ಯನುಪಪತ್ತೇಃ ಇತಿ. ತದೇತತ್ ಸರ್ವಂ, ಇದೆಲ್ಲವನ್ನೂ ಕೂಡ ಮನಸ್ಸಿನಲ್ಲಿ ಇಟ್ಟುಕೊಂಡು ಭಗವತ್ಪಾದ ಶಂಕರಾಚಾರ್ಯರಿಂದ ಈ ವಾಕ್ಯವು ಹೇಳಲ್ಪಟ್ಟಿದೆ. ದೇಹೇಂದ್ರಿಯಾದಿಗಳಲ್ಲಿ ನಾನು ನನ್ನದು ಎನ್ನುವಂತ ಅಧ್ಯಾಸವಿಲ್ಲದವನಿಗೆ ಪ್ರಮಾತೃತ್ವವೇ ಹೊಂದದಿರುವುದರಿಂದ ಯಾವ ಪ್ರಮಾಣಗಳಲ್ಲಿಯೂ ಅವನಿಗೆ ಪ್ರವೃತ್ತಿ ಉಂಟಾಗಲಾರದು ಅಂತಾಯ್ತು. ಏತಾವತಾ ಗ್ರಂಥೇನ ಇದಂ ಉಪಪಾದಿತಂ. ಏತಾವತಾ ಗ್ರಂಥೇನ ಏತಾವತಾ ವಿವರಣೇನ ಏತಾವತಾ ಆ ಪುಸ್ತಕ ವ್ಯಾಖ್ಯಾನೇನ, ಇಲ್ಲಿಯವರೆಗೆ ಮಾಡಿರುವಂತಹ ವ್ಯಾಖ್ಯಾನದಿಂದ ಇದಂ ಉಪಪಾದಿತಂ, ಇದು ನಿರ್ಣಯ ಮಾಡಲ್ಪಟ್ಟಿತು. ಎಷ್ಟು ಚೆನ್ನಾಗಿ ಬರಿತಾ ಇದ್ದಾರೆ ಗುರುಗಳು. ಅಂತಹ ಗುರುಗಳನ್ನ ನಿಜವಾಗಿಯೂ ಕೂಡ ನಾವು ನೋಡಿ ಧನ್ಯರಾಗಬೇಕು. ಏನು? ಪ್ರಮಾತೃತ್ವ ಅನ್ಯಥಾನುಪಪತ್ತಿ, ಪ್ರಮಾಣ ಪ್ರವೃತ್ತಿ ಅನ್ಯಥಾನುಪಪತ್ತಿ, ಪ್ರಮಾಣಾನಾಂ ಸರ್ವೇಷಾಂ ಅವಿದ್ಯಾ ಪುರಸ್ಸರತ್ವಂ ಬಲಾದಾನಯತಿ ಇತಿ. ಚೆನ್ನಾಗಿದೆ ವಾಕ್ಯ. ಪ್ರಮಾಣಾನ, ಎಲ್ಲಾ ಪ್ರಮಾಣಗಳು, ಪ್ರತ್ಯಕ್ಷ, ಅನುಮಾನ, ಉಪಮಾನ, ಆಗಮ, ಅರ್ಥಾಪತ್ತಿ, ಅನುಪಲಬ್ಧಿ, ಇತಿಹಾಸ ಇತ್ಯಾದಿ ಎಲ್ಲಾ ಪ್ರಮಾಣಗಳು ಕೂಡ ಅವಿದ್ಯಾ ಪುರಸ್ಸರತ್ವಂ, ಅವಿದ್ಯೆಯನ್ನ ಇಟ್ಟುಕೊಂಡೇ ಹೊರಟಿವೆ. ಯಾವುದೇ ಪ್ರಮಾಣವಾದ್ರೂ ಪರವಾಗಿಲ್ಲ. ಅದೇನಪ್ಪಾ ಅಂದ್ರೆ ಅವಿದ್ಯಾ ಪುರಸ್ಸರವಾಗಿದೆ. ಕಣ್ಣು ರೂಪವನ್ನ ನೋಡ್ತಾ ಇದೆ, ಅವಿದ್ಯಾ ಪುರಸ್ಸರವಾಗಿ. ಮನಸ್ಸು ವಿಚಾರ ಮಾಡ್ತಾ ಇದೆ, ಅವಿದ್ಯಾ ಪುರಸ್ಸರವಾಗಿ. ನಾನು ವೇದಾಂತ ಪ್ರವಚನಗಳನ್ನು ಮಾಡ್ತಾ ಇದ್ದೇನೆ, ಅವಿದ್ಯಾ ಪುರಸ್ಸರವಾಗಿ. ಪ್ರಮಾಣಾನಾಂ ಸರ್ವೇಷಾಂ ಅವಿದ್ಯಾ ಪುರಸ್ಸರತ್ವಂ ಬಲಾಧಾನ. ನೀ ಬೇಡ ಅಂತಂದ್ರೂ ಕೂಡ ಇದು ಆನಯತಿ ಉಂಟು ಮಾಡ್ತಾ ಇದೆ. ಯಾವುದು? ಪ್ರಮಾತೃತ್ವ ಅನ್ಯಥಾನುಪಪತ್ತಿ, ಕರ್ತರಿಪ್ರಯೋಗ. ಪ್ರಮಾತೃತ್ವವು ಬೇರೆ ರೀತಿಯಲ್ಲಿ ಹೊಂದದಿರುವುದರಿಂದ, ಪ್ರಮಾತೃತ್ವ ಉಂಟಾಗಬೇಕಾದರೆ ಅಲ್ಲಿ ಅಧ್ಯಾಸವಿರಲೇಬೇಕು. ಅಧ್ಯಾಸವಿಲ್ಲದೆ ಹೋದರೆ ಪ್ರಮಾತೃತ್ವವು ಬೇರೆ ರೀತಿಯಲ್ಲಿ ಹೊಂದದಿರುವುದರಿಂದ ಪ್ರಮಾಣ ಪ್ರವೃತ್ತಿ ಅನ್ಯಥಾನುಪಪತ್ತಿಶ್ಚ, ಪ್ರಮಾಣಗಳ ಪ್ರವೃತ್ತಿಯೂ ಕೂಡ ಬೇರೆ ರೀತಿಯಲ್ಲಿ ಹೊಂದದೆ ಇರುವುದರಿಂದ ಇದೆರಡೂ ಕೂಡ, ಒಂದು ಪ್ರಮಾತೃತ್ವ ಅನ್ಯಥಾನುಪಪತ್ತಿ, ಮತ್ತೊಂದು ಪ್ರಮಾಣ ಪ್ರವೃತ್ತಿ ಅನ್ಯಥಾನುಪಪತ್ತಿ. ಇದು ಪ್ರಮಾಣಗಳೆಲ್ಲವೂ ಕೂಡ ಅವಿದ್ಯಾ ಪುರಸ್ಸರವಾಗಿದೆ ಎನ್ನುವುದನ್ನ ತಿಳಿಸುತ್ತಿದೆ. ನಾ ಇದನ್ನು ಬೇರೆ ತರ ಮಾಡ್ತೀನಿ ನೋಡಿ. ಪ್ರಮಾತೃತ್ವ ಅನ್ಯಥಾನುಪಪತ್ಯ ಪ್ರಮಾಣ ಪ್ರವೃತ್ತಿ ಅನ್ಯಥಾನುಪಪತ್ಯಾಚ ಸರ್ವಾಣಿ ಪ್ರಮಾಣಾನಿ ಅವಿದ್ಯಾ ಪುರಸ್ಸರಾಣಿ ಇತಿ ಬಲಾತ್ ಆನೀಯತೆ. ಪ್ರಮಾಣಾನಿ ಸರ್ವಾಣಿ ಅವಿದ್ಯಾ ಪುರಸ್ಸರಾಣ್ಯೇವ. ಅವಿದ್ಯಾ ಪುರಸ್ಸರವಾಗದೆ ಹೋದರೆ, ಅವಿದ್ಯೆಯನ್ನ ಇಟ್ಟುಕೊಳ್ಳದೆ ಹೋದರೆ ಪ್ರಮಾತೃತ್ವವೂ ಹೊಂದುವುದಿಲ್ಲ, ಪ್ರಮಾಣ ಪ್ರವೃತ್ತಿ ಹೊಂದುವುದಿಲ್ಲವಾದ್ದರಿಂದ ಏವಂಚ, ಹೀಗೆ ಯತು ಆಕ್ಷಿಪ್ತಂ ಪೂರ್ವ ಪಕ್ಷಿಣ, ಪೂರ್ವ ಪಕ್ಷಿಯಿಂದ ಏನು
ಆಕ್ಷೇಪಣೆ ಮಾಡಲ್ಪಟ್ಟಿತ್ತೋ ಏನಂದ ಕಥಂ ಪುನಃ ಅವಿದ್ಯಾವದ್ ವಿಷಯಾಣಿ ಪ್ರತ್ಯಕ್ಷಾದೀನಿ ಪ್ರಮಾಣಾನಿ ಇತಿ. ಏನ್ ಸ್ವಾಮಿ, ಎಲ್ಲ ಪ್ರತ್ಯಕ್ಷಾದಿ ಪ್ರಮಾಣಗಳು ಅವಿದ್ಯಾವಂತನ ವಿಷಯವ? ಅವಿದ್ಯಾವಂತನನ್ನ ಇಟ್ಟುಕೊಂಡು ಪ್ರಮಾಣಗಳು ಹೊರಟಿವ್ಯಾ? ಸಾಧ್ಯವಿಲ್ಲ. ಮತ್ತು ಅವಿದ್ಯಾವಂತ ಅಂತಾದರೆ ಅವನಿಗೆ ಪ್ರಮಾಣ ಇರುತ್ತ ಎಂದು ಏನು ಆಕ್ಷೇಪಣೆಯನ್ನ ಮಾಡಿದ್ದನೋ ತಸ್ಯ ಮುಕ್ತ ಪರಿಹಾರತ್ವಂ, ಆ ಆಕ್ಷೇಪಣೆಗೆ ಪರಿಹಾರವನ್ನ ಹೇಳಿದಂತೆ ಆಯಿತು. ಇತಿ ಮನ್ವಾನಃ ಭಗವಾನ್ ಭಾಷ್ಯಕಾರ ಎಂದು ಮನಸ್ಸಿನಲ್ಲಿ ಮಾಡಿಕೊಂಡು ಭಗವಾನ್ ಭಾಷ್ಯಕಾರರು ಉಪಸಂಹರತಿ, ತಾವು ಪ್ರಾರಂಭ ಮಾಡಿದ್ದನ್ನ ಈಗ ಉಪಸಂಹಾರ ಮಾಡುತ್ತಿದ್ದಾರೆ. ಏಕವಚನದಲ್ಲಿದೆ, ನಾ ಬಹುವಚನ ಅರ್ಥ ಮಾಡ್ಕೊಂಡು ಭಗವಾನ್ ಶಂಕರ ಏವಮಿದಾನಿ ಉಪಸಂಹಾರಂ ಕರೋತಿ. ಏನಂತ? ತಸ್ಮಾತ್ ಅವಿದ್ಯಾವದ್ ವಿಷಯಾಣ್ಯೇವ ಪ್ರತ್ಯಕ್ಷಾದೀನಿ ಪ್ರಮಾಣಾನಿ ಶಾಸ್ತ್ರಾಣಿ ಚ ಇತಿ. ಅದ್ಭುತ ಅದ್ಭುತ ಪರಮಾದ್ಭುತ. ಆದ್ದರಿಂದ ಸರ್ವಾಣಿ ಪ್ರತ್ಯಕ್ಷಾದೀನಿ ಪ್ರಮಾಣಾನಿ, ವೇದ ಆಗಮ ಪುರಾಣ ಶ್ರುತಿ ಸ್ಮೃತಿ ರೂಪಾಣಿ ಪ್ರಮಾಣಾನಿ ಚ ಅವಿದ್ಯಾವದ್ ವಿಷಯಾಣಿ ಏವ. ಏನ್ ಚೆನ್ನಾಗಿದೆ ಸ್ವಾಮಿ ಇದು. ಆದ್ದರಿಂದ ಇಷ್ಟೆಲ್ಲ ವಿಚಾರ ಮಾಡಿದ್ದರಿಂದ ಏನ್ ನಿರ್ಣಯವಾಯಿತು? ಪ್ರತ್ಯಕ್ಷಾದಿ ಪ್ರಮಾಣಗಳು ಮತ್ತು ಶಾಸ್ತ್ರ ಪ್ರಮಾಣಗಳು ಎರಡೂ ಕೂಡ ಅವಿದ್ಯಾವಂತರನ್ನ ವಿಷಯವನ್ನಾಗಿ ಮಾಡಿಕೊಂಡು ಹೊರಟಿವೆ. ಪ್ರತ್ಯಕ್ಷಾದಿ ಪ್ರಮಾಣಗಳನ್ನ ವ್ಯಾಪಾರ ಮಾಡುವಾಗಲೂ ಶಾಸ್ತ್ರ ಪ್ರಮಾಣಗಳನ್ನ ವ್ಯಾಪಾರ ಮಾಡುವಾಗಲೂ ಕೂಡ ಅಲ್ಲಿ ನಮಗೆ ತಿಳಿಯದಂತೆ ಅವಿದ್ಯೆ ಇದ್ದೇ ಇದೆ. ಅವಿದ್ಯಾಂ ವಿನ ಪ್ರಮಾತೃತ್ವಂ ನಾಸ್ತಿ, ಪ್ರಮಾತೃತ್ವಂ ವಿನ ಪ್ರಮಾಣ ಪ್ರವೃತ್ತಿ ನಾಸ್ತಿ, ಪ್ರಮಾಣ ಪ್ರವೃತ್ತಿ ವಿನ ವ್ಯಾಪಾರೋ ನಾಸ್ತಿ. ಒಂದಕ್ಕೊಂದಕ್ಕೆ ಕೊಂಡಿ ಈಗ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಒಬ್ಬ ಮನುಷ್ಯನಿಗೆ ಗೃಹಸ್ಥ, ಮಕ್ಕಳಿದ್ದಾರೆ, ಮನೆ ಇಲ್ಲ. ಮನೆ ಮಾಡ್ಕೋಬೇಕು ಅಂತಂದ್ರೆ ದುಡ್ಡು ಬೇಕು. ಆ ಮಕ್ಕಳಿಗೆಲ್ಲ ಅನ್ನ ಬಟ್ಟೆ ಕೊಡ್ಬೇಕು ಅಂದ್ರೆ ದುಡ್ಡು ಬೇಕು. ಅವನು ಬದುಕಿರ್ಬೇಕು ಅಂದ್ರೆ ದುಡ್ಡು ಬೇಕು. ಆದ್ದರಿಂದ ದುಡ್ಡಿಗಾಗಿ ಆ ಮನುಷ್ಯ ಕಷ್ಟಪಡ್ತಾ ಇದ್ದಾನೆ, ಕರೆಕ್ಟ್. ಯಾವತ್ತನಿಗೆ ಸ್ವಂತ ಮನೆ ಬೇಕಾಗಿಲ್ಲ, ಹೊಟ್ಟೆಗೆ ಅನ್ನ ಬಟ್ಟೆ ಬೇಕಾಗಿಲ್ಲ, ಸಿಕ್ತರ್ ಸಾಕೊಂಡು ಹೊರಟಿದ್ದಾನ ಅಂತ ಸನ್ಯಾಸಿ ಏಕೆ ಸಂಪಾದನೆ ಮಾಡಕ್ ಹೋಗ್ತಾನೆ? ಗೃಹಸ್ಥನಿಗೆ ಹಣ ಬೇಕು. ಯಾಕೆ? ಬೇಕಾದ್ರೆ ಖರ್ಚಿದೆ. ಸನ್ಯಾಸಿಗೆ ಹಣ ಬೇಡ. ಬಸ್ಸಲ್ಲಿ ಹೋಗ್ಬೇಕು, ಕೂತ್ಕೊಂಡ, ಟಿಕೆಟ್ ತಗೊಂಡಿದೆ, ಇಳಿದ, ನಡ್ಕೊಂಡು ಹೋಗ್ತಾನೆ. ಸನ್ಯಾಸಿಯ ಜೀವನ ಕ್ರಮವೇ ಬೇರೆ. ನ ಕರ್ಮಣ ನ ಪ್ರಜಯ ಧರ್ಮಿಣ. ಗೃಹಸ್ಥನ ಜೀವನ ಕ್ರಮವೇ ಬೇರೆ, ಕರ್ಮಣ ಪ್ರಜಯ ಧನೇನ. ಆದ್ದರಿಂದ ಗೃಹಸ್ಥನ ಮನಸ್ಸಿನಲ್ಲಿ ಕಾಮಗಳು ಉಂಟು, ಸನ್ಯಾಸಿಯ ಮನಸ್ಸಿನಲ್ಲಿ ಕಾಮಗಳಿಲ್ಲ ಎಂದು ತೀರ್ಮಾನ ಮಾಡ್ತೇವೆ. ಇದು ತುಂಬಾ ಜೋರಾಗಿದೆ. ತಸ್ಮಾತ್ ಅವಿದ್ಯಾವದ್ ವಿಷಯಾಣಿ ಪ್ರತ್ಯಕ್ಷಾದೀನಿ ಪ್ರಮಾಣಾನಿ ಅಂತ ಹೇಳಲಿಲ್ಲ. ಮತ್ತೇನ್ ಹೇಳಿದ್ರು? ಅವಿದ್ಯಾವದ್ ವಿಷಯಾಣ್ಯೇವ ರಾಮ ಪ್ರತ್ಯಕ್ಷಾದೀನಿ ಪ್ರಮಾಣಾನಿ ಶಾಸ್ತ್ರಾಣಿ ಚ. ಈ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಪ್ರಮಾಣಗಳ ವ್ಯಾಪಾರ ಉಂಟೋ ಅಲ್ಲಿ ಅವಿದ್ಯೆ ಇದೆ. ಎಲ್ಲೆಲ್ಲಿ ಶಾಸ್ತ್ರ ಪ್ರವೃತ್ತಿ ಉಂಟೋ, ಶಾಸ್ತ್ರವನ್ನು ಓದ್ತಾರೆ, ಅರ್ಥ ಮಾಡ್ಕೋತಾರೆ, ಜೀರ್ಣಿಸ್ಕೊತಾರೆ, ಶಿಷ್ಯರಿಗೆ ಉಪದೇಶ ಮಾಡ್ತಾರೆ. ಅದರಂತೆ ಶಿಷ್ಯರು ಅರ್ಥ ಮಾಡಿಕೊಂಡು ಕರ್ಮಾನುಷ್ಠಾನ ಮಾಡ್ತಾರೆ. ಅಲ್ಲಿಯೂ ಅವಿದ್ಯೆ ಉಂಟು. ಅವಿದ್ಯೆ ಇಲ್ಲದೆ ಹೋದರೆ ವ್ಯವಹಾರಾಭಾವ. ತಸ್ಮಾತ್ ಸರ್ವಾಣಿ ಪ್ರತ್ಯಕ್ಷಾದೀನಿ ಪ್ರಮಾಣಾನಿ ಸರ್ವಾಣಿ ಶಾಸ್ತ್ರಾಣಿ ಚ ಅವಿದ್ಯಾವದ್ ವಿಷಯಾಣ್ಯೇವ. ಜಯರಾಮ ಜಯರಾಮ. ಹಾಗಾದರೆ
ಬ್ರಹ್ಮಜ್ಞಾನಿಗಳಿಗೆ ಪ್ರತ್ಯಕ್ಷ ಪ್ರಮಾಣವಿಲ್ಲವೇ ಇಲ್ಲ. ಪ್ರತ್ಯಕ್ಷ ಪ್ರಮಾಣಾಭಾಸ. ಬ್ರಹ್ಮಜ್ಞಾನಿಗಳಿಗೆ ಶಾಸ್ತ್ರ ಪ್ರವೃತ್ತಿ ಇಲ್ಲವೇ, ಅದೆಲ್ಲವೂ ಶಾಸ್ತ್ರ ಪ್ರವೃತ್ತಿ ಆಭಾಸ. ಬ್ರಹ್ಮಜ್ಞಾನಿಗೆ ಅರ್ಥವೇ ನೋಡಿ. ಬ್ರಹ್ಮಜ್ಞಾನಿಗೆ ಬ್ರಹ್ಮಜ್ಞಾನದ ಮಹತ್ವ ಅರ್ಥವಾಗಿರುವಂತೆ ಅಜ್ಞಾನಿಗಳಿಗೆ ಬ್ರಹ್ಮಜ್ಞಾನದ ಮಹತ್ವವಾಗಲಿ ಅವಿದ್ಯೆಯ ದೌರ್ಬಲ್ಯವಾಗಲಿ ಅರ್ಥವಾಗಿಲ್ಲ. ಸಿನಿಮಾ ದೃಷ್ಟಾಂತ. ಸಿನಿಮಾದಲ್ಲಿ ಏನೇನ್ ನೋಡ್ತೇವೆಯೋ ಎಲ್ಲವೂ ಸುಳ್ಳು. ಬ್ರಹ್ಮಜ್ಞಾನಿ ವ್ಯವಹಾರವೆಲ್ಲ ಅಷ್ಟೇಯ. ಈ ಸಂದರ್ಭದಲ್ಲಿ ಒಂದು ಪುಟಾಣಿ ಗುಡ್ ನ್ಯೂಸ್ ಹೇಳ್ತೇನೆ. ನೆನ್ನೆ ಹೇಳ್ಬೇಕಾಗಿತ್ತು, ಮರ್ತು ಬಿಟ್ಟು ಇವತ್ತು ಹೇಳ್ತಾ ಇದ್ದೇನೆ. 2025 ಇಸವಿ ಡಿಸೆಂಬರ್ 31ನೇ ತಾರೀಖಿನ ಬುಧವಾರ ಸುಬ್ರಾಯ ಶರ್ಮಾಜಿಯವರು ಸಿನಿಮಾ ನೋಡ್ಕೊಂಡ್ಬಂದ್ರು. ಯಾವುದು? ಆಚಾರ್ಯ ಶ್ರೀ ಶಂಕರಾಜ ಎನ್ನುವಂತ ಸಿನಿಮಾ. ಶಂಕರಾಚಾರ್ಯರ ಜೀವನ ಕ್ರಮ. ಅದಲ್ಲಿ ವೇದಾಂತವೇನಿಲ್ಲ. ಅಧ್ಯಾರೋಪ ಅಪವಾದ, ಆಮೇಲೆ ವಸ್ತುತಂತ್ರ ಜ್ಞಾನ, ಆಮೇಲೆ ಅನ್ವಯ ವ್ಯತಿರೇಕ ತರ್ಕ, ಬ್ರಹ್ಮಸೂತ್ರ, ಶಾಂಕರ ಭಾಷ್ಯ, ಯಾವುದೂ ಇಲ್ಲ. ಅವ್ರ ಜೀವನ ಚರಿತ್ರೆ, ಎಲ್ಲಿ ಹುಟ್ಟಿದ್ರು, ಹೇಗೆ ಬೆಳೆದ್ರು, ಏನ್ ಪ್ರಚಾರ ಮಾಡಿದ್ರು, ಏನ್ ಮಹತ್ವರು ಅನ್ನೋದನ್ನ ಚೆನ್ನಾಗಿ ತಿಳಿಸಿದ್ದಾರೆ. ನೋಡುತ್ತಿರುವಾಗಲೇ ಮನಸ್ಸು ಹೇಳ್ತಾ ಇದೆ, ಇದು ಸಿನಿಮಾ, ಇದು ಸುಳ್ಳು. ಆ ಸಿನಿಮಾದಲ್ಲಿ ಶಂಕರಾಚಾರ್ಯರು ಬಂದ್ರು, ಸನ್ಯಾಸ ಸ್ವೀಕಾರ ಮಾಡಿದ್ರು, ಅನಂತರ ಎಲ್ಲ ಸಂಚಾರ ಮಾಡ್ತಾ ಧರ್ಮ ಪ್ರಚಾರ ಮಾಡಿದ್ರು ಅಂತ. ಎಲ್ಲವೂ ಕೂಡ ಸಿನಿಮಾ, ಸುಳ್ಳು. ಹೌದಾ? ಅದೇ ರೀತಿಯಲ್ಲಿ ಜ್ಞಾನಿಗೆ ಎಲ್ಲಾ ವ್ಯವಹಾರಗಳು ಕೂಡ ಆಧ್ಯಾತ್ಮಿಕ ಎಂದು ತಿಳಿದಿರುವುದರಿಂದ ಯಾವುದು ಸತ್ಯವಲ್ಲ. ಸುಳ್ಳಿನ ಜಗವಿದು. ಕಠೋಪನಿಷತ್ತಿನಲ್ಲಿ ಮೃತ್ಯುದೇವತೆ ಬಾಲಕ ನಚಿಕೇತನ ತೀವ್ರತೆ, ಉತ್ತಮಾಧಿಕಾರಿತ್ವವನ್ನು ಕಂಡು ತತ್ವವನ್ನು ತಿಳಿಸುತ್ತಾ ಹೀಗೆ ಹೇಳುತ್ತಾನೆ: ಸ್ವಪ್ನಾಂತಂ ಜಾಗರಿತಾಂತಂಚ ಉಭವ್ಯೇನಾನು ಪಶ್ಯತಿ ಮಹಾಂತಂ ವಿಭುಮಾತ್ಮಾನಂ ಮತ್ವಾ ಧೀರೋ ನ ಶೋಚತಿ. ಅಂದರೆ ಎಚ್ಚರವೂ ಸ್ವಪ್ನವೂ ಸಮನಾಗಿ ಯಾವಾತನಿಂದ ಅನುದರ್ಶನ ಮಾಡಲ್ಪಡುವುದೋ ಅವನೇ ಧೀರ, ಮಹಾತ್ಮ. ಈ ಪ್ರಪಂಚದ ಒಡೆಯನೆಂದು ತಿಳಿದಿದ್ದರಿಂದ ಶೋಕಿಸುವುದಿಲ್ಲ. ಶ್ರೀಗಳವರು ತಮ್ಮ ಹಾಡಿನಲ್ಲಿ ತೋರಿ ಹಾರುವ ಈ ಮಾಯೆ ಸತ್ಯವಲ್ಲ, ನಮ್ಮೆಲ್ಲರ ಗುರಿ ಆನಂದವೆಂಬ ದಡವನ್ನು ಸೇರಿ ಜನನ ಮರಣದ ಹಿಡಿತದಿಂದ ದೂರಾಗುವುದು ಎಂದು ಹೀಗೆ ಎಚ್ಚರಿಸಿದ್ದಾರೆ. ಸುಳ್ಳಿನ ಜಗವಿದು, ಸುಳ್ಳಿನ ಸಂತೆಯು ನಿಲ್ಲುವುದಲ್ಲವು ಸವಿಗನಸು, ಸಾವಿಗನಸು. ಸುಳ್ಳಿನ ಜಗವಿದು, ಸುಳ್ಳಿನ ಸಂತೆಯು ನಿಲ್ಲುವುದಲ್ಲವು ಸವಿಗನಸು, ಸಾವಿಗನಸು, ಸವಿಗನಸು. ಸುಳ್ಳನು ನೆಚ್ಚುತ ಕುಳ್ಳಿರಬೇಡಿರಿ, ನಿಲ್ಲಲಿ ದೇವನೊಳೆ ಮನಸ್ಸು, ಯಮ್ಮ ಮನಸ್ಸು, ಯಮ್ಮ ಮನಸ್ಸು. ಸುಳ್ಳನು ನೆಚ್ಚುತ ಕುಳ್ಳಿರಬೇಡಿರಿ, ನಿಲ್ಲಲಿ ದೇವನೊಳೆ ಮನಸ್ಸು, ಯಮ್ಮ ಮನಸ್ಸು, ಯಮ್ಮ ಮನಸ್ಸು.
ಒಬ್ಬನೇ ಬರುವನು ಒಬ್ಬನೇ ಹೋಗುವನು, ಒಬ್ಬರಿಗೊಬ್ಬರು ಇಲ್ಲಿಲ್ಲ ಇಲ್ಲಿಲ್ಲ ಇಲ್ಲಿಲ್ಲ. ಒಬ್ಬನೇ ಬರುವನು ಒಬ್ಬನೇ ಹೋಗುವನು, ಒಬ್ಬರಿಗೊಬ್ಬರು ಇಲ್ಲಿಲ್ಲ ಇಲ್ಲಿಲ್ಲ ಇಲ್ಲಿಲ್ಲ. ಒಬ್ಬರ ಹಿಡಿಯುತ್ತಲುಬ್ಬಿರಬೇಡಿರಿ, ಒಬ್ಬಿಡುವಿರಿ ನಿಜ ಕೊನೆಗೆಲ್ಲ ನಿಜ ಕೊನೆಗೆಲ್ಲ. ಒಬ್ಬರ ಹಿಡಿಯುತ್ತಲುಬ್ಬಿರಬೇಡಿರಿ, ಒಬ್ಬಿಡುವಿರಿ ನಿಜ ಕೊನೆಗೆಲ್ಲ ನಿಜ ಕೊನೆಗೆಲ್ಲ. ಏನನ್ನು ತಂದಿಹಿರಿ ಏನನ್ನು ಒಯ್ವಿರಿ, ಶ್ವಾನನಂತೆ ಬೊಗಳಾಡುವಿರಿ ಜಗಳಾಡುವಿರಿ ಜಗಳಾಡುವಿರಿ. ಏನನ್ನು ತಂದಿಹಿರಿ ಏನನ್ನು ಒಯ್ವಿರಿ, ಶ್ವಾನನಂತೆ ಬೊಗಳಾಡುವಿರಿ ಜಗಳಾಡುವಿರಿ ಜಗಳಾಡುವಿರಿ. ನಾನು ನನ್ನದೆಂಬಿ ಬುದ್ಧಿಯ ಬಿಡಿ, ಮಾನಸ ಶುದ್ಧಿಯ ಕೂಡುವಿರಿ ಕೂಡುವಿರಿ ಕೂಡುವಿರಿ. ನಾನು ನನ್ನದೆಂಬಿ ಬುದ್ಧಿಯ ಬಿಡಿ, ಮಾನಸ ಶುದ್ಧಿಯ ಕೂಡುವಿರಿ. ಸುಳ್ಳಿನ ತನುವಿದ ನಂಬುತ್ತಲೇತಕ್ಕೆ, ಜೊಳ್ಳು ಸಂಸ್ಕೃತಿಗೆ ಜೋಲುವಿರಿ ಜೋಲುವಿರಿ ಜೋಲುವಿರಿ. ಸುಳ್ಳಿನ ತನುವಿದ ನಂಬುತ್ತಲೇತಕ್ಕೆ, ಜೊಳ್ಳು ಸಂಸ್ಕೃತಿಗೆ ಜೋಲುವಿರಿ ಜೋಲುವಿರಿ ಜೋಲುವಿರಿ. ಕಳ್ಳರು ಇಂದ್ರಿಯ ಮನಗಳು ನಿಮ್ಮನು ಕೊಳ್ಳೆ ಹೊಡೆಯಲಳು ತೇಳುವಿರಿ ಕೊರಗುವಿರಿ ಕೊರಗುವಿರಿ. ಕಳ್ಳರು ಇಂದ್ರಿಯ ಮನಗಳು ನಿಮ್ಮನು ಕೊಳ್ಳೆ ಹೊಡೆಯಲಳು ತೇಳುವಿರಿ. ತೋರಿ ಹಾರುವಿ ಮಾಯೆಯ ತ್ಯಜಿಸಿರಿ, ಪಾರಮೇಶ್ವರವ ಭಜಿಸುತ್ತಿರಿ ಭಜಿಸುತ್ತಿರಿ ಭಜಿಸುತ್ತೀರಿ. ತೋರಿ ಹಾರುವಿ ಮಾಯೆಯ ತ್ಯಜಿಸಿರಿ, ಪಾರಮೇಶ್ವರವ ಭಜಿಸುತ್ತಿರಿ ಭಜಿಸುತ್ತೀರಿ ಭಜಿಸುತ್ತೀರಿ. ಸೇರಿರಿ ಶಂಕರ ತೀರವ ಜನಿ ಮೃತಿ ದೂರರಾಗುವುದೇ ಕಡೆಯ ಗುರಿ. ಸೇರಿರಿ ಶಂಕರ ತೀರವ ಜನಿ ಮೃತಿ ದೂರರಾಗುವುದೇ ಕಡೆಯ ಗುರಿ ಕಡೆಯ ಗುರಿ ಕಡೆಯ ಗುರಿ. ಸುಳ್ಳಿನ ಜಗವಿದು ಸುಳ್ಳಿನ ಸಂತೆಯು, ನಿಲ್ಲುವುದಲ್ಲವು ಸವಿಗನಸು ಸಾವಿಗನಸು. ಸುಳ್ಳಿನ ಜಗವಿದು ಸುಳ್ಳಿನ ಸಂತೆಯು, ನಿಲ್ಲುವುದಲ್ಲವು ಸವಿಗನಸು
ಸಾವಿಗನಸು ಸವಿಗನಸು ಸುಳ್ಳನು ನೇಚುತ ಕುಳ್ಳಿರಬೇಡಿರಿ ನಿಲ್ಲಲಿ ದೇವನೊಳೆ ಮನಸ್ಸು ಎಮ್ಮ ಮನಸ್ಸು ಎಮ್ಮ ಮನಸ್ಸು ಸುಳ್ಳನು ನೇಚುತ ಕುಳ್ಳಿರಬೇಡಿರಿ ನಿಲ್ಲಲಿ ದೇವನೊಳೆ ಮನಸ್ಸು ಎಮ್ಮ ಮನಸ್ಸು ಎಮ್ಮ ಮನಸ್ಸು ಎಮ್ಮ ಮನಸ್ಸು ಎಮ್ಮ ಮನಸ್ಸು. ತಸ್ಮಾತ್ ಆದ್ದರಿಂದ ಅವಿದ್ಯಾ ವಿದ್ವಿಷಯಾಣ್ಯೇವ ಪ್ರತ್ಯಕ್ಷಾದೀನಿ ಪ್ರಮಾಣಾನಿ ಶಾಸ್ತ್ರಾನಿ ಚ ಇಂಥ ವಾಕ್ಯಗಳನ್ನ ಸಿನಿಮಾದ ತೋರಿಸ್ಬೇಕಾಗಿತ್ತು. ಇಲ್ಲ ಬರೀ ನಲ್ಲಿಕಾಯಿ ಸುರಿಸಿದ್ರು, ಆ ನರ್ಮದಾ ನದಿಯನ್ನು ಕಮಂಡಲಲ್ಲಿ ಹಿಡ್ಕೊಂಡ್ರು, ಅವೆಲ್ಲ ಸಂತೋಷ. ಸ್ವಲ್ಪ ಪವಾಡ ಪ್ರಧಾನವಾಗಿ ತೋರಿಸ್ಬಿಟ್ಟಿದ್ದಾರೆ. ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅಂದ್ರೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಅಧ್ಯಾಸ ಭಾಷ್ಯವನ್ನು ಬರೆದಿದ್ದಾರೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಪ್ರಸ್ಥಾನತ್ರಯೀ ಗ್ರಂಥಗಳಿಗೆ, ಉಪನಿಷತ್ತುಗಳಿಗೆ, ಭಗವದ್ಗೀತೆಗೆ, ಬ್ರಹ್ಮಸೂತ್ರಗಳಿಗೆ ಸ್ವಗಸಾದ್ ಭಾಷ್ಯವನ್ನು ಬರೆದಿದ್ದಾರೆ. ಅದರಲ್ಲಿ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಅತ್ಯಂತ ಮುಖ್ಯವಾದದ್ದು. ಜೀವನ್ಮುಕ್ತಿಯನ್ನು ತಿಳಿಸಿಕೊಟ್ಟಿದ್ದಾರೆ. ಬ್ರಹ್ಮಜ್ಞಾನದಿಂದಲೇ ಜೀವನ್ಮುಕ್ತಿ ಎನ್ನುವುದನ್ನ ಇಡೀ ಜಗತ್ತಿಗೆ ತೋರಿಸಿಕೊಟ್ಟಂತ ಪ್ರಪ್ರಥಮ ಆಚಾರ್ಯರು ಶಂಕರಾಚಾರ್ಯರು ಅಂತ. ತಸ್ಮಾತ್ ಆದ್ದರಿಂದ ಆಧ್ಯಾಸಿಕ ಪ್ರಮಾತೃತ್ವಮಾಶ್ರಿತ್ಯೈವ ಪ್ರಮಾಣ ಪ್ರವೃತ್ತೇಃ ಉಪಪತ್ತೇಃ ಪ್ರಮಾಣ ಪ್ರವೃತ್ತೇಃ ಉಪಪತ್ತಿಃ ಪ್ರಮಾಣ ಪ್ರವೃತ್ತ್ಯುಪಪತ್ತಿಃ ಸ್ತ್ರೀಲಿಂಗ ತಸ್ಯಾಹ ಪ್ರಮಾಣ ಪ್ರವೃತ್ತಿ ಉಪಪತ್ತಿಃ. ಪ್ರಮಾಣಗಳು ಪ್ರವೃತ್ತವಾಗ್ತಾ ಇದೆ. ಕಣ್ಣು ರೂಪವನ್ನ ನೋಡ್ತಾ ಇದೆ, ಹೌದಾ? ನಮ್ಗೆ ಗೊತ್ತಾ ಇಲ್ಲ. ನಾನು ಕಣ್ಣನ್ನ ನಾನು ಎಂದು ಮಾಡಿಕೊಳ್ಳದೆ ಹೋದರೆ ರೂಪ ದರ್ಶನವಾಗುವಂತಿಲ್ಲ. ಮನಸ್ಸಿನಲ್ಲಿ ಆನಂದ ಸಂತೋಷ ಪಡ್ತಾ ಇದ್ದೆ. ಮನಸ್ಸನ್ನ ನನ್ನದು ಮಾಡಿಕೊಳ್ಳದೆ ಹೋದರೆ ಪ್ರವೃತ್ತಿ ಆಗುವಂತೆ. ಪ್ರಮಾಣ ಪ್ರವೃತ್ತೇ, ಪ್ರಮಾಣಗಳ ಪ್ರವೃತ್ತಿಯೂ ಆಧ್ಯಾಸಿಕ ಪ್ರಮಾತೃತ್ವಮಾಶ್ರಿತ್ಯೈವ ಅಧ್ಯಾಸದಿಂದ ತೋರುತ್ತಿರುವ ಪ್ರಮಾತೃತ್ವವನ್ನ ಇಟ್ಟುಕೊಂಡೇ ಪ್ರಮಾಣ ಪ್ರವೃತ್ತಿ ಎನ್ನುವಂತಹದ್ದು ಹೊಂದುತ್ತಿರುವುದರಿಂದ ಎಲ್ಲ ಸಂಸ್ಕೃತ ಭಾಷೆಯ ಮಜಾ. ದಿ ಸ್ಟೈಲ್ ಆಫ್ ಸಾಂಸ್ಕ್ರಿಟ್ ಲ್ಯಾಂಗ್ವೇಜ್ ಬಹಳ ಚೆನ್ನಾಗಿ. ಇದು ಬೇರೆ ಹೇಳ್ತಾನೆ. ತಸ್ಮಾತ್ ಆಧ್ಯಾಸಿಕ ಪ್ರಮಾತೃತ್ವಮಾಶ್ರಿತ್ಯೈವ ಸರ್ವಾಣಿ ಪ್ರಮಾಣಾನಿ ಪ್ರವರ್ತಂತೆ ಇತಿ ಉಪಪತ್ತಿ ಹೊಂದುತ್ತಿದೆ. ಅನ್ಯಥಾ ಚ ಅನುಪಪತ್ತೇ, ಬೇರೆ ರೀತಿಯಲ್ಲಿ ಹೊಂದದಿರುವುದರಿಂದ ಪ್ರಮಾತೃತ್ವವು ಆಧ್ಯಾಸಿಕವಾಗದೆ ಹೋದರೆ ಈ ಆತ್ಮನು ತನ್ನಲ್ಲ ಜೀವ ಎಂದು ತಿಳಿದುಕೊಳ್ಳದೆ ಹೋದರೆ, ಶರೀರವನ್ನ ನಾನೆಂದು, ಇಂದ್ರಿಯ ಮನೋಬುದ್ಧಿಗಳನ್ನ ನನ್ನವು ಎಂದು ಮಾಡಿಕೊಳ್ಳದೆ ಹೋದರೆ ಅನ್ಯಥಾಚ ಅನುಭವತೆ, ಯಾವ ಪ್ರಮಾಣವೂ ಹೊಂದಬಹುದು. ಇದೇನಾಗ್ಬಿಟ್ಟಿದೆ, ಅವಿಚಾರ ಸಿದ್ಧ, ವಿಚಾರವನ್ನೇ ಮಾಡಿಲ್ಲ, ಎಲ್ಲರೂ ವ್ಯವಹಾರ ಮಾಡ್ತಾ ಇದೆ. ಈ ಭೂಮಿಯ ಮೇಲಿರುವ 1,000 ಕೋಟಿ ಮಾನವರು ಕೂಡ ಲಕ್ಷಾಂತರ ವ್ಯವಹಾರ ಮಾಡ್ತಾ ಇದ್ದಾರೆ, ವಿಚಾರಕ್ಕೆ ಹೋಗಿ. ಇದನ್ನ ಇಟ್ಟುಕೊಂಡು ಭಗವಾನ್ ಶಂಕರರು ವಿಮರ್ಶೆ ಮಾಡ್ತಾ ಇದ್ದಾರೆ. ಈ ಎಲ್ಲಾ ವ್ಯವಹಾರಗಳು ಕೂಡ ಪ್ರಮಾತು ನಾನು ಎಂದು ಮಾಡ್ಕೊಂಡು ಹೊರಡ್ತಾ ಇವೆ. ನಾನು ಪ್ರಮಾತು ಎನ್ನುವಂತಹದ್ದು ಸತ್ಯವಾ? ಅಲ್ಲ. ಆಧ್ಯಾಸಿಕಂ ಪ್ರಮಾತೃತ್ವಂ ಅಧ್ಯಾಸೇನ ಪ್ರವೃತ್ತಂ ಪ್ರಮಾತೃತ್ವಂ. ನೋಡಿ, ನಾನು ಶರೀರ ಎಂದು ಮಾಡಿಕೊಳ್ಳದೆ ಹೋದರೆ ಅವನಿಗೆ ಪ್ರಮಾತೃತ್ವ ಹೊಂದುವುದಿಲ್ಲ. ಪ್ರಮಾತೃತ್ವವೇ ಹೊಂದದೆ ಹೋದರೆ ಯಾವ ಪ್ರಮಾಣ ವ್ಯವಹಾರಗಳು ಹೊಂದುವುದಿಲ್ಲ.
ಯಾಕೆ? ಪ್ರಮಾತೃತ್ವವೇ ಇಲ್ಲ. ಎಲ್ಲ ವ್ಯವಹಾರಗಳಿಗೂ ಮೂಲ ಪ್ರಮಾತೃತ್ವಂ. ಪ್ರಮಿನೋತಿ ಇತಿ ಪ್ರಮಾತ, ಪ್ರಮಾತಿ ಇತಿ ಪ್ರಮಾತ. ತಸ್ಯ ಪ್ರಮಾತುಃ ಪ್ರಮಾತುಃ ಭಾವಃ ಪ್ರಮಾತೃತ್ವಂ. ಇದಂ ಪ್ರಮಾತೃತ್ವಂ ಆತ್ಮನಃ ನ ಸ್ವಾಭಾವಿಕೋ ಧರ್ಮಃ, ಆತ್ಮನಃ ನ ಸ್ವರೂಪಂ ಪ್ರಮಾತೃತ್ವಂ ಕಿಂತು ಆಧ್ಯಾಸಿಕಮೇವ, ಅಧ್ಯಾಸ ನಿಮಿತ್ತಮೇವ, ಆವಿದ್ಯಕಮೇವ, ಅವಿದ್ಯಾ ನಿಮಿತ್ತಮೇವ ಪ್ರಮಾತೃತ್ವಂ. ಒಂದು ಆಧ್ಯಾಸಿಕ ಮತ್ತೊಂದು ಆವಿದ್ಯಕ, ಎರಡು ಒಂದೇ. ಆಧ್ಯಾಸಿಕ ಪ್ರಮಾತೃತ್ವಂ ಅಥವಾ ಆವಿದ್ಯಕ ಪ್ರಮಾತೃತ್ವಂ ಆಶ್ರಿತ್ಯೈವ. ಆಧ್ಯಾಸಿಕ ಪ್ರಮಾತೃತ್ವವನ್ನ ಇಟ್ಟುಕೊಂಡೇ ಪ್ರಮಾಣ ಪ್ರವೃತ್ತಿ ಎನ್ನುವಂತದ್ದು ಹೊಂದ್ತಾ ಇದೆ. ಅನ್ಯಥಾ ಬೇರೆ ರೀತಿಯಲ್ಲಿ ಹೊಂದುವುದಿಲ್ಲ. ಅವಿದ್ಯಾವದ್ ವಿಷಯಾಣ್ಯೇವ ಮಿಥ್ಯಾಧ್ಯಾಸ ಕರ್ತೃವ್ಯಪೇಕ್ಷಾಣ್ಯೇವ ಪ್ರತ್ಯಕ್ಷಾದೀನಿ ಪ್ರಮಾಣಾನಿ. ಬಹಳ ಬಹಳ ಸುಂದರವಾಗಿದೆ. ಇಲ್ಲಿ ದಿ ಲ್ಯಾಂಗ್ವೇಜ್ ಆಫ್ ಸಂಸ್ಕೃತ್ ಇಸ್ ವೆರಿ ಹೆಲ್ದಿ. ಓದ್ತಾ ಇದ್ರೆ ಸಂತೋಷವಾಗುತ್ತೆ ಮನಸ್ಸಿಗೆ. ನೋಡಿ, ನಿಜವಾದ ಮಾತು ಹೇಳ್ತೇನೆ, ಇಂಥ ಸುಗಮ ವ್ಯಾಖ್ಯಾನವನ್ನ ಓದುತ್ತಾ ಅರ್ಥ ಮಾಡ್ಕೋತಾ ಇದ್ರೆ ಯಾವ ರೋಗವೂ ತಟ್ಟುವುದಿಲ್ಲ ಅವನಿಗೆ. ಹಸಿವು ಬಾಯಾರಿಕೆಗಳು ಏನೋ ಹೊಟ್ಟೆಗೆ ಹಾಕ್ಬೇಕು ಅಷ್ಟೇ ಬರ್ತವೆ, ಇದನ್ ತಿನ್ಬೇಕು ಇದನ್ ತಿನ್ಬಾರ್ದು ಅನ್ನುವಂತ ಭ್ರಮೆ ಇರುವುದು. ಬ್ರಹ್ಮಜ್ಞಾನಿಯಾಗಿ ಬಿಟ್ಟರೆ ಲೋಕದಲ್ಲಿ ಎಲ್ಲರೂ ಸಂತೋಷವಾಗಿರ್ತಾರೆ. ಬ್ರಹ್ಮಜ್ಞಾನಿಯಾಗಲಿಲ್ಲ, ಅದನ್ನ ಯಾಕೆ ಮಾಡಿದೆ, ಇದನ್ನ ಯಾಕೆ ಮಾಡ್ಲಿಲ್ಲ, ತಪ್ಪು ಸರಿ ಎನ್ನುವಂತ ಗಲಾಟೆ. ಬ್ರಹ್ಮಜ್ಞಾನಿ ವ್ಯವಹಾರದಲ್ಲಿ ಯಾವ ಗಲಾಟ ಇಲ್ಲ. ಮತ್ತೊಮ್ಮೆ ಓದ್ತೇನೆ. ತಸ್ಮಾತ್ ಆಧ್ಯಾಸಿಕ ಪ್ರಮಾತೃತ್ವಮಾಶ್ರಿತ್ಯೈವ ಆವಿದ್ಯಕ ಪ್ರಮಾತೃತ್ವಮಾಶ್ರಿತ್ಯೈವ ಅಧ್ಯಾಸದಿಂದ ತೋರುತ್ತಿರುವ ಪ್ರಮಾತೃತ್ವವನ್ನ ಇಟ್ಟುಕೊಂಡೆ ಪ್ರಮಾಣ ಪ್ರವೃತ್ತಿ ಎನ್ನುವಂತಹದ್ದು ಹೊಂದಬೇಕು. ಅನ್ಯಥಾಚ ಬೇರೆ ರೀತಿಯಲ್ಲಿ ಪ್ರಮಾತೃತ್ವವನ್ನ ಇಟ್ಟುಕೊಳ್ಳದೆ ಹೋದರೆ ವ್ಯವಹಾರ ಅನುಭವಕ್ಕೆ ಯಾವ ವ್ಯವಹಾರವಿಲ್ಲ. ಆದ್ದರಿಂದ ಈ ಪಂಚಮಿ ಏಕವಚನ ಹೊಂದುತ್ತಿರುವುದರಿಂದಲೂ ಹೊಂದದಿರುವುದರಿಂದಲೂ ಕೂಡ ಪ್ರಮಾಣ ಪ್ರವೃತ್ತಿಯು ಅಧ್ಯಾಸದಿಂದ ಉಂಟಾಗಿರುವ ಪ್ರಮಾತೃತ್ವವನ್ನ ಇಟ್ಟುಕೊಂಡರೆ ಮಾತ್ರವೇ ಹೊಂದುತ್ತಿರುವುದರಿಂದಲೂ ಪ್ರಮಾತೃತ್ವವನ್ನ ಇಟ್ಟುಕೊಳ್ಳದೆ ಹೋದರೆ ಯಾವ ವ್ಯವಹಾರಗಳು ಹೊಂದದಿರುವುದರಿಂದಲೂ. ಯುಕ್ತಿ ಏನ್ ತೀರ್ಮಾನ? ಅವಿದ್ಯಾವದ್ ವಿಷಯಾಣ್ಯೇವ ಮಿಥ್ಯಾಧ್ಯಾಸ ಕರ್ತೃ ವ್ಯಪೇಕ್ಷಾಣ್ಯೇವ ಪ್ರತ್ಯಕ್ಷಾದೀನಿ ಪ್ರಮಾಣಾನಿ ಇತಿ ಸಿದ್ಧಂ. ಎರಡು ಹೇತುಗಳನ್ನು ಕೊಟ್ಟು ಈ ಹೇತುಗಳಿಂದ ಏನ್ ಸಿದ್ಧವಾಗ್ತಾ ಇದೆ ಅಂದ್ರೆ, ಮಿಥ್ಯಾಧ್ಯಾಸ ಸುಳ್ಳಾಗಿರುವ ಅಧ್ಯಾಸವುಳ್ಳವನಾಗಿ ನಾನು ಕರ್ತೃ ಎಂದು ಮಾಡಿಕೊಂಡು ಅದರ ಅಪೇಕ್ಷೆಯಿಂದಲೇ ಪ್ರತ್ಯಕ್ಷಾದೀನಿ ಪ್ರಮಾಣಾನಿ ಪ್ರವೃತ್ತಾನಿ. ಪ್ರತ್ಯಕ್ಷವೇ ಮುಂತಾಗಿರುವ ಎಲ್ಲ ಪ್ರಮಾಣಗಳು ಕೆಲಸ ಮಾಡಿ. ಈ ಭೂಮಿಯ ಮೇಲೆ ಎಷ್ಟು ಜನಗಳು ಏನೇನ್ ವ್ಯಾಪಾರ ಮಾಡ್ತಾ ಇದ್ದಾರೆಯೋ, ಅದು ತರಕಾರಿ ತರುದಿರ್ಬೋದು, ತಿಂಡಿ ತಿನ್ನುವುದಿರ್ಬೋದು, ಚಪಾತಿ ಮಾಡುವುದು, ಬ್ಯಾಂಕ್ ಹೋಗುವುದು, ಉಪನ್ಯಾಸ ಮಾಡುವುದು, ಇತ್ಯಾದಿ ಇತ್ಯಾದಿ ಎಲ್ಲ ವ್ಯವಹಾರಗಳ ಹಿಂದೆ ಅಧ್ಯಾಸ ಕೂತ್ಕೊಂಡಿದೆ. ಅಧ್ಯಾಸಂ ವಿನ ವ್ಯವಹಾರಾಭಾವ, ಅಧ್ಯಾಸಂ ವಿನ ಪ್ರಮಾತೃತ್ವಾಭಾವ, ಪ್ರಮಾತೃತ್ವಾಭಾವೆ ಪ್ರಮಾಣ ವ್ಯವಹಾರ ಅಭಾವ ಇತಿ ಸಿದ್ಧಂ. ಶಾಸ್ತ್ರಾಣಿ ಚ ತಥೈವ ಇತಿ ಅವಗಂತವ್ಯ. ಮುಂದಿನಾಗ ನ ಕೇವಲಂ ಲೌಕಿಕ ವ್ಯವಹಾರ ಕಿಂತು ವೈದಿಕಾ ವ್ಯವಹಾರ. ನ ಕೇವಲಂ ಲೌಕಿಕ ವೈದಿಕ ವ್ಯವಹಾರ ಕಿಂತು ಶಾಸ್ತ್ರಾಣಿ ಚ, ಶಾಸ್ತ್ರಗಳೂ ಕೂಡ ಹಾಗೆ ಹೊರಟಿವೆ. ಇದು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು
ಇಡೀ ಮನುಷ್ಯ ಲೋಕಕ್ಕೆ ಕೊಟ್ಟಿರುವಂತಹ ದಿವ್ಯಾಮೃತ. ಅಪ್ಪ ಮಕ್ಕಳೇ, ನಿಮಗೆ ಗೊತ್ತಿಲ್ಲ, ನಿಮ್ಮೆಲ್ಲರಿಗೂ ಕೂಡ ಮನಸ್ಸಿನಲ್ಲಿ ಕಾಮವಿದೆ, ಆಸೆ ಇದೆ. ಆಸೆ ಇರುವುದರಿಂದಲೇ ಪ್ರವೃತ್ತಿಯಾಗಿದೆ. ಒಂದು ಪ್ರಸಿದ್ಧವಾದ ಶ್ಲೋಕ, ಅಕಾಮಸ್ಯ ಕ್ರಿಯಾ ಕಾಚಿತ್ ದೃಶ್ಯತೆ ನೇಹ ಕರ್ಹಿಚಿತ್ ಯದ್ಯದ್ಧಿ ಕುರುತೆ ಜಂತು ತತ್ತತ್ ಕಾಮಸ್ಯ ಚೇಷ್ಟಿತಂ. ಮಹಾಭಾರತದ ಒಂದು ಶ್ಲೋಕ. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಶ್ಲೋಕವನ್ನು ಗಟ್ಮಾಡಿಸಿದ್ದಾರೆ. ಅಕಾಮಸ್ಯ ಕ್ರಿಯಾ ಕಾಚಿತೆ ದೃಶ್ಯತೆ ನೇಹ ಕರ್ಹಿಚಿತ್. ಈ ಪ್ರಪಂಚದಲ್ಲಿ ಯಾವ ಮನುಷ್ಯನು ಅಕಾಮನಾಗಿದ್ದಾನೆಯೋ ಏನು ಬೇಕು ಅಂತಿಲ್ಲ, ಅಂಥವನಿಗೆ ಯಾವ ವ್ಯಾಪಾರವೂ ಇಲ್ಲ. ಎಲ್ಲೆಲ್ಲಿ ವ್ಯಾಪಾರ ಅಂತ ತೋರ್ತಾ ಇದೆಯೋ, ವ್ಯಾಪಾರ ಅಂದ್ರೂ ಒಂದೇ, ಕ್ರಿಯಾ ಕರ್ಮ ತೋರ್ತಾ ಇದೆಯೋ. ಯದ್ಯದ್ಧಿ ಕುರುತೆ ಜಂತು, ಜಂತು ಮನುಷ್ಯನು, ದಡ್ಡನಾದ ಅವಿವೇಕಿಯಾದಂತಹ ಮನುಷ್ಯ. ಯದ್ಯದ್ಧಿ ಕುರುತೆ, ವಾಟ್ ಎವರ್ ಹಿ ಡಸ್, ವಾಟ್ ಎವರ್ ಹಿ ಸ್ಪೀಕ್ಸ್, ವಾಟ್ ಎವರ್ ಹಿ ಪರ್ಫಾರ್ಮ್ಸ್, whatever he hears, whatever he speaks, ಯದ್ಯದ್ಧಿ ಕುರುತೆ ಜಂತು. ಅಜ್ಞಾನಿಯಾದ ಮನುಷ್ಯನು ಏನೇನನ್ನ ಮಾಡುತ್ತಿದ್ದಾನೆಯೋ ಅದೆಲ್ಲವೂ ತತ್ತತ್ ಕಾಮಸ್ಯ ಚೇಷ್ಟಿತ, ಅದೆಲ್ಲವೂ ಕಾಮವಿಲಾಸ. ಉಪನ್ಯಾಸ ಮಾಡ್ತಾ ಇದ್ದೀನಿ, ನಾನು ಹೇಳ್ತೀನಿ, ನನಗೆ ದುಡ್ಡು ಬೇಡ, ಪ್ರಶಸ್ತಿ ಬೇಡ, ಕೀರ್ತಿಯೂ ಬೇಡ. ಹಾಗಾದ್ರೆ ಯಾಕೆ ಉಪನ್ಯಾಸ ಮಾಡ್ತಾ ಇದ್ದೀರಾ? ನನ್ನ ಗುರುಗಳಿಂದ ನಾನು ಪಡೆದುಕೊಂಡಿರುವ ಜ್ಞಾನ ಭಂಡಾರವನ್ನ 10 ಜನಗಳಿಗೆ ತಿಳಿಸಬೇಕು ಎನ್ನುವ ದೃಷ್ಟಿಯಿಂದ ತಿಳಿಸಬೇಕು ಎನ್ನುವುದೇ ಕಾಮ. ತಿಳಿಸಬೇಕು. ನಾನು ದಿವಸ ಜಪ ಮಾಡ್ತಾ ಇದ್ದೇನೆ, ಅದರಿಂದ ನನ್ಗೇನ್ ಫಲ ಬೇಕಾಗಿಲ್ಲ, ಚಿತ್ತ ಶುದ್ಧಿಯಾದರೆ ಸಾಕು, ಅದೇ ಫಲ. ಆಗ ಶ್ಲೋಕ ಬರ್ಕೊಂಬಿಡಿ. ಅಕಾಮಸ್ಯ ಕ್ರಿಯಾ ಕಾಚಿತ್, ಅಕಾಮಸ್ಯ ಕ್ರಿಯಾ ಕಾಚಿತ್ ದೃಶ್ಯತೆ ನೇಹ ಕರ್ಹಿಚಿತ್, ದೃಶ್ಯತೆ ನೇಹ ಕರ್ಹಿಚಿತ್ ಯದ್ಯದ್ಧಿ ಕುರುತೆ ಜಂತು ಯತ್ ಯತು ಹಿ ಬಾ ಯದ್ಯದ್ಧಿ ಕುರುತೆ ಜಂತು ತತ್ತತ್ ಕಾಮಸ್ಯ ಚೇಷ್ಟಿತಂ. ಒಂದು ಶ್ಲೋಕ ಏನ್ ಹೇಳ್ತಾ ಇದ್ದಾರೆ? ಅವಿದ್ಯೆಯಿಂದಲೇ ಪ್ರಮಾತೃತ್ವ, ಅವಿದ್ಯೆಯಿಂದಲೇ ಜಾತೃತ್ವ, ಅಧ್ಯಾಸದಿಂದಲೇ ಕರ್ತೃತ್ವ, ಆಮೇಲೆ ಪ್ರಮಾಣ ವ್ಯವಹಾರ. ಎಲ್ಲಾ ಪ್ರಮಾಣ ವ್ಯವಹಾರಗಳಲ್ಲಿಯೂ ಅಂಟುಕೊಂಡಿದೆ ಅಧ್ಯಾಸ. ಇದನ್ನು ಕಳಿಬೇಕು ನೋಡಿ. ಇದು ಶಾಂಕರಾವತಾರದ ನಿಜವಾದ ಗುರಿ. ಮಠವನ್ನು ಸ್ಥಾಪನೆ ಮಾಡಿದ್ರು, ಸಂತೋಷ. ಸನಾತನ ಧರ್ಮವನ್ನು ಉದ್ಧಾರ ಮಾಡಿದ್ರು, ಸಂತೋಷ. ಅನೇಕ ನಾಸ್ತಿಕ ಮತಗಳನ್ನ ಖಂಡನೆ ಮಾಡಿದ್ದ, ಸಂತೋಷ. ಅದು ಯಾವುದು ಅಲ್ಲ. ಈ ಒಂದು ಅಧ್ಯಾಸದ ಮಹತ್ವವನ್ನ ತೋರಿಸಿ, ಅಧ್ಯಾಸದಿಂದಲೇ ಎಲ್ಲಾ ವ್ಯವಹಾರಗಳು ಹೇಳಿದೆ. ಅಧ್ಯಾಸದಿಂದಲೇ ಅನರ್ಥ ಪ್ರಾಪ್ತಿ, ಅಧ್ಯಾಸದಿಂದಲೇ ದುಃಖ ಪ್ರಾಪ್ತಿ. ಇದನ್ನು ಕಲಿಬೇಕು ಅಂತ ಶಾಸ್ತ್ರ ಹೇಳಿದೆ. ಮಯವ ನನ್ಗನಿಸ್ತಾ ಇತ್ತು, ಒಂದಾದ್ರೂ ಅಧ್ಯಾಸ ಭಾಷ್ಯದಿಂದ, ಬ್ರಹ್ಮಸೂತ್ರ ಭಾಷ್ಯದಿಂದ ಅಥವಾ ಪ್ರಸ್ಥಾನತ್ರಿ ಭಾಷ್ಯ ಗ್ರಂಥಗಳಿಂದ ವಾಕ್ಯವನ್ನು ಹೇಳ್ತಾರೆ ಎನ್ನುವಂತ ನನಗೆ ಕಾಣಲಿಲ್ಲ ಅಲ್ಲಿ ಸಿನಿಮಾ. ನೈಸರ್ಗಿಕೋಧ್ಯಾಸ ಮಿಥ್ಯಾ ಪ್ರತ್ಯಯ ರೂಪ ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕ ಸಕಲ ಲೋಕ ಪ್ರತ್ಯಕ್ಷ ಅಸ್ಯ ಅನರ್ಥ ಹೇತು ಪ್ರಹರಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತಾರಭ್ಯಂತೆ ಯಥಾ ಚ ಅಯಮರ್ಥಃ ಸರ್ವೇಷಾಂ ವೇದಾಂತಾನಾಂ ತಥಾ ವಯಂ ಅಸ್ಯಾಂ ಶಾರೀರಿಕ ಮೀಮಾಂಸಾಯಾಂ
ಪ್ರದರ್ಶಯಿಷ್ಯಾಮಃ. ಈ ವಾಕ್ಯ ಹಾಕ್ಬೇಕು. ಶಾಸ್ತ್ರಾಣಿ ಚ, ಶಾಸ್ತ್ರಗಳು ಕೂಡ ಬಹುವಚನ. ಶಾಸ್ತ್ರಂ ಏಕಂ, ಶಾಸ್ತ್ರೇ ದ್ವೇ, ಶಾಸ್ತ್ರಾಣಿ ಅನೇಕಾನಿ. ಈ ಪ್ರಪಂಚದಲ್ಲಿ ಇವತ್ತು ಲಕ್ಷಾಂತರ ಶಾಸ್ತ್ರಗಳಿವೆ, ಲಕ್ಷಾಂತರ. ಎಲ್ಲ ಶಾಸ್ತ್ರಗಳು ಅವಿದ್ಯಾಂ ಪುರಸ್ಕೃತ್ಯೈವ ಪ್ರವೃತ್ತಿ. ಏನ್ ಮಾಸ್ತಮಿ ಇದು? ಈ ಹೇಳಬೇಕಾದರೆ ಆ ಮಹಾತ್ಮನಿಗೆ 8 ಎಲೆ ಬೇಕು, ಸುಲಭವಲ್ಲ. ಈ ಕಡೆ ಸಾಂಖ್ಯರು, ನೈಯಾಯಿಕರು, ವೈಶೇಷಿಕರು, ಮೀಮಾಂಸಕರು, ಘಟಾಂಘಡಿಗೆ ಎಲ್ಲರ ಮುಂದೆ ನಿಮ್ ಯಾರಿಗೂ ವೇದಾಂತ ಅರ್ಥವಾಗಿಲ್ಲ, ನಿಮ್ ಯಾರಿಗೂ ಕೂಡ ಶಾಸ್ತ್ರ ಸರಿಯಾಗಿ ಅರ್ಥವಾಗಿಲ್ಲ, ನಿಮ್ ಯಾರಿಗೂ ಅಧ್ಯಾಸದ ಮಹತ್ವ ಅರ್ಥವಾಗಿಲ್ಲ. ಅಧ್ಯಾಸದಿಂದಲೇ ಎಲ್ಲಾ ವ್ಯವಹಾರಗಳು, ಅಧ್ಯಾಸದಿಂದಲೇ ಅನರ್ಥ ಪ್ರಾಪ್ತಿ. ಇಂಥ ಅಧ್ಯಾಸವನ್ನ ಪರಿಹಾರ ಮಾಡುವುದಕ್ಕಾಗಿ ಎಲ್ಲ ವೇದಾಂತಗಳು ಹೊರಟಿವೆ. ನಾನು ಅವತಾರ ಮಾಡಿರುವುದು ಶಂಕರಾಚಾರ್ಯರ ಮಾತು. ಈ ವೇದಾಂತ ವಾಕ್ಯಗಳಿಗೆ ತಾತ್ಪರ್ಯವನ್ನು ತಿಳಿಸಿ ಈ ಪ್ರಪಂಚದಲ್ಲಿರುವ ಎಲ್ಲ ಮುಮುಕ್ಷು ಜನಗಳ, ಎಲ್ಲ ತತ್ವ ಜಿಜ್ಞಾಸು ಸಾಧಕರ, ಅಧ್ಯಾತ್ಮ ಸಾಧಕರ ಅಧ್ಯಾಸವನ್ನ ದೂರ ಮಾಡಿ ಅವರಿಗೆ ಮೋಕ್ಷ ಸ್ವರೂಪವನ್ನ ತೋರಿಸುವುದೇ ನನ್ನ ಅವತಾರದ ಉದ್ದೇಶ. ಮುಂದೋಗ್ಬಿಡ್ತೇನೆ. ಇದು ಬಹಳ ಸ್ವಾರಸ್ಯಗಳ ಮುಂದಿನ ಭಾಗ ತುಂಬಾ ಚೆನ್ನಾಗಿದೆ. ಏನು, ಶಾಸ್ತ್ರಗಳನ್ನು ನೀವು ಪ್ರತ್ಯಕ್ಷಾದಿ ಪ್ರಮಾಣದಂತೆ ಎಡಗೈನಿಂದ ಅಧ್ಯಾಸ ಪುರಸ್ಕಾರ ಅಂತ ಹೇಳ್ತಾ ಇದ್ದೀರಲ್ಲ, ಹಾಗಾದ್ರೆ ಶಾಸ್ತ್ರಕ್ಕೆ ಮಹತ್ವವಿಲ್ಲವೇ? ಇದೆ, ಅದು ಬೇರೆ ವಿಚಾರ, ಮುಂದೆ ಹೇಳ್ತೀವಿ ಅದನ್ನು. ಯಥಾಹಿ, ಹೇಗೆ, ಲೌಕಿಕಾನಿ ಪ್ರಮಾಣಾನಿ ಪ್ರತ್ಯಕ್ಷಾದೀನಿ ಪ್ರಮಾತಾರಮಂತರೇಣ ಪ್ರಮಾತಾರಂ ವಿನ ನ ಪ್ರವರ್ತಿತಮುತ್ಸಹಂತೆ. ಏವಮೇವ ಸರ್ವಾಣಿ ಶಾಸ್ತ್ರಾಣ್ಯಪಿ ಇತಿ ಜ್ಞಾತವ್ಯಂ ಕುತಃ ಪ್ರಮಾಣತ್ವ ವಿಶೇಷಾತ್. ಏನ್ ಸ್ವಾಮಿ, ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅಭಿನವ ಶಂಕರರು, 20ನೇ ಶತಮಾನದ ಅದ್ಭುತ ಶಂಕರ, ಸಂಶಯವೇನು. ನಾನು ಪುಸ್ತಕ ಬರೆದಿದ್ದೇನೆ, ಅದ್ಭುತ ಶಂಕರ. ಅದು 100ನೇ ಪುಸ್ತಕ ಅಂತ ಅನ್ಕೊಂಡಿದ್ದೇನೆ. ನೋಡಿ, ಎಷ್ಟು ಬೇಕಾದ್ರೂ ಬರೀಬಹುದು ಸ್ವಾಮಿ. ಶಾಂಕರ ಭಾಷ್ಯ ಎನ್ನುವಂತಹದ್ದು ಅಮೃತ ಸಾಗರ, ಸರೋವರವಲ್ಲ, ಅಮೃತ ಸಾಗರ. ಅಮೃತ ಸಾಗರದಿಂದ ಎಷ್ಟು ಬಿಂದು ಅಮೃತವನ್ನು ಪಾನ ಮಾಡೋಣ, ಎಷ್ಟು ಪಾನ ಮಾಡಿದ್ರು ನಮಗಿರುವಂತ ಆಯುಷ್ಯ ಕಮ್ಮಿ, ಆ ಬೇಕಾದಷ್ಟು ತಾಪತ್ರಯ. ಅದರ ಮಧ್ಯೆ ನಾವು ಒಂದೊಂದು ಬಿಂದು ಅಮೃತ ಪಾನ ಮಾಡ್ತಾ ಬಂದರೆ ಭಿದ್ಯತೆ ಹೃದಯ ಗ್ರಂಥಿ, ಛಿದ್ಯಂತೆ ಸರ್ವ ಸಂಶಯ, ಚೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ. ಆ ಪುಸ್ತಕವನ್ನ ನೋಡಿ, ಅದ್ಭುತ ಶಂಕರ ಅಂತ ಪುಸ್ತಕ. ಸ್ವಾಮಿಗಳು ಅದ್ಭುತ ಸ್ವಾಮೀಜಿಗಳು. ಹೇಗೆ ಪ್ರತ್ಯಕ್ಷಾದಿ ಪ್ರಮಾಣಗಳು ಅವಿದ್ಯೆಯನ್ನ ಇಟ್ಟುಕೊಂಡೇ ಹೊರಡಬೇಕೋ, ಪ್ರಮಾತತ್ವವನ್ನ ಇಟ್ಕೊಂಡೇ ಹೊರಡ್ತಾ ಇದೆಯೋ, ಪ್ರಮಾತತ್ವ ಮಂತರೇಣ, ಪ್ರಮಾತತ್ವವಿಲ್ಲದೆ ಹೋದರೆ ಯಾವ ಪ್ರತ್ಯಕ್ಷ ಪ್ರಮಾಣಗಳು ಪ್ರವರ್ತಿತ ಮುಂದುವರಿಯುವುದಕ್ಕೆ ನಾವು ಉತ್ಸಾಹಂತೆ ಸಾಧ್ಯವಾಗುವುದಿಲ್ಲ. ಇದೇ ರೀತಿಯಲ್ಲಿ ಏವಮೇವ ಶಾಸ್ತ್ರಾಣ್ಯಪಿ, ಶಾಸ್ತ್ರಗಳು ಕೂಡ ಪ್ರವರ್ತಿಸಬೇಕಾದರೆ ಪ್ರಮಾತತ್ವ ಬೇಕು. ಪ್ರಮಾತತ್ವ ಇರಬೇಕಾದ್ರೆ, ಪ್ರಮಾಣ ವ್ಯಾಪಾರ ಮಾಡಬೇಕಾದ್ರೆ ಅಧ್ಯಾಸ ಇರಬೇಕು. ಸ್ವಾಮಿ ಒಂದು ಮಾತು ಬರೀತಾರೆ ಗುರುಗಳು, ಪ್ರಮಾಣತ್ವ ವಿಶೇಷಾತೆ ಪ್ರಾಮಾಣ್ಯ ಅವಿಶೇಷಾತೆ. ಪ್ರಮಾಣವಾಗಿರುವಿಕೆ ಎನ್ನುವಂತಹದ್ದು ಎರಡಕ್ಕೂ ಸಮಾನವಾಗಿರುವುದರಿಂದ. ಅಂದ್ರೇನು? ಪ್ರತ್ಯಕ್ಷಾದಿಗಳು ಪ್ರಮಾಣ, ಪ್ರತ್ಯಕ್ಷಾದಿಗಳಿಗೂ ಪ್ರಮಾಣತ್ವ ಉಂಟು. ಶಾಸ್ತ್ರವೂ ಪ್ರಮಾಣ, ಶಾಸ್ತ್ರಕ್ಕೂ ಪ್ರಮಾಣತ್ವ ಉಂಟು. ಇಬ್ಬರಿಗೂ ಕೂಡ ಪ್ರಮಾಣತ್ವ
ಎರಡಕ್ಕೂ ಕೂಡ ಪ್ರಮಾಣವಾಗಿರುವಿಕೆ ಎನ್ನುವಂತ ಸಮಾನ ಧರ್ಮವಿರುವುದರಿಂದ ಎಲ್ಲಾ ಪ್ರಮಾಣಗಳು ಅವಿದ್ಯಾ ಪುರಸ್ತರ. ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ. ಒಬ್ಬ ಕಡು ಬಡವ, ಅವನು ಮದುವೆ ಆಗಿಲ್ಲ, ಹೆಂಡತಿ ಇಲ್ಲ, ಮಕ್ಕಳಲ್ಲಿ ಯಾರು, ಒಬ್ಬಂಟಿಗ, ಅದು ಕಡು ಬಡವ, ತಿನ್ನಕ್ಕೆ ಇಲ್ಲ. ಇನ್ನೊಬ್ಬ ದೊಡ್ಡ ಶ್ರೀಮಂತ, ಒಂದು ದಿವಸಕ್ಕೆ 5 ಕೋಟಿ ಇನ್ಕಮ್ ಇದೆ, ಇಬ್ಬರೂ ಒಂದೇ. ಇವನು ಕಡು ಬಡವ, ಇವನ ತಿಂಗಳಿಗೆ ಎಷ್ಟಪ್ಪ ಸಂಪಾದನೆ ಅಂದ್ರೆ 36 ರೂಪಾಯಿ ಬಡವನಿಗೆ. ಒಂದು ತಿಂಗಳಿಗೆ 36, ಒಂದು ವರ್ಷಕ್ಕೆ 200 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾನೆ. ಇನ್ನೊಬ್ಬ ಒಂದು ದಿವಸಕ್ಕೆ 5 ಕೋಟಿ ಸಂಪಾದನೆ ಮಾಡಿದೆ. ಇಬ್ಬರಿಗೂ ಕೂಡ ಹಸಿವು ಎನ್ನುವುದು ಸಮಾನ. ಈ ಬಡವ ಎಂಜಲನ್ನ ತಿನ್ಬಹುದು ಕೈನಲ್ಲಿ, ಆ ಶ್ರೀಮಂತ ಬಂಗಾರದ ತಟ್ಟೆಯಲ್ಲಿ ಮೈಸೂರು ಪಾಕು ಜಿಲೇಬಿ ತಿನ್ಬಹುದು. ಇಬ್ಬರೂ ಕೂಡ ಹಸಿವಿನಿಂದ ಅನ್ನವನ್ನು ಊಟ ಮಾಡ್ತಾರೆ. ಅವನು ದೊಡ್ಡವನಾಗಿರ್ಬಹುದು, ಬಡವನಾಗಿರ್ಬೋದು, ಇಬ್ಬರಿಗೂ ಕೂಡ ಹಸಿವು ಎನ್ನುವಂತಹದ್ದು ಸಮಾನ. ಹೌದಾ? ಅದೇ ರೀತಿಯಲ್ಲಿ ಪ್ರತ್ಯಕ್ಷಾದಿ ಪ್ರಮಾಣಗಳು ಅವಿದ್ಯಾ ಪುರಸ್ಸರ. ಶಾಸ್ತ್ರಾಣಿ ಚ ಅವಿದ್ಯಾ ಪುರಸ್ಸರ. ಯಾಕೆ? ಎರಡೂ ಕೂಡ ಶಾಸ್ತ್ರವಾಗಿವೆ, ಎರಡು ಪ್ರಮಾಣವಾಗಿವೆ. ಪ್ರಮಾಣ ಅಂದ್ರೇನು? ಪ್ರಮಾಕರಣಂ. ಕಣ್ಣು ಮುಂದಿರುವಂತಹ ವಸ್ತುವನ್ನು ತೋರಿಸುತ್ತೆ. ಶಾಸ್ತ್ರ ಕಣ್ಣಿಗೆ ಕಾಣಿಸದಿರುವ ಪ್ರತ್ಯಕ್ಷೇಣಾನು ಮಿಥ್ಯಾವ ಯಸ್ತೂಪಾಯೋ ನ ಬುಧ್ಯತೆ ಏನಂ ವಿದಂತಿ ವೇದೇನ ತಸ್ಮಾತ್ ವೇದಸ್ಯ ವೇದತ. ವೇದ ಪ್ರಾಮಾಣ್ಯ ಯಾಕಪ್ಪ ಅಂದ್ರೆ ಪ್ರತ್ಯಕ್ಷ ಪ್ರಮಾಣಕ್ಕಾಗಲಿ ಅನುಮಾನ ಪ್ರಮಾಣಕ್ಕಾಗಲಿ ಗೋಚರವಾಗದಿರುವ ದಿವ್ಯವಾದಂತಹ ವಸ್ತುವನ್ನು ತೋರಿಸುತ್ತೆ. ಒಟ್ಟೆ ಪ್ರಮಾಣ. ಶಾಸ್ತ್ರವು ಪ್ರಮಾಕರಣ, ಪ್ರತ್ಯಕ್ಷಾದಿಗಳು ಪ್ರಮಾಕರಣ. ಎರಡೂ ಕೂಡ ಪ್ರಮಾಣತ್ವ ಅವಿಶೇಷಾತಿ, ಪ್ರಮಾಣವಾಗಿರುವಿಕೆ ಎನ್ನುವಂತಹದ್ದು ಎರಡಕ್ಕೂ ಅವಿಶೇಷ, ಸಮಾನ ಸ್ವರೂಪತ್ವ, ಸಮಾನವಾಗಿರುವುದರಿಂದ ಹೇಗೆ ಪ್ರತ್ಯಕ್ಷಾದಿ ಪ್ರಮಾಣಗಳು ಅವಿದ್ಯಾ ಪುರಸ್ಸರವೋ ಅದೇ ರೀತಿಯಲ್ಲಿ ಶಾಸ್ತ್ರ ಪ್ರಮಾಣವೂ ಕೂಡ ಅವಿದ್ಯಾ ಪುರಸ್ಸರ. ಏನ್ರಿ? ವೇದಾಂತ ಶಾಸ್ತ್ರವನ್ನ ನೀವು ಅವಿದ್ಯಾ ಪುರಸ್ಸರ ಅಂದ್ಬಿಟ್ರೆ, ಅವಿದ್ಯಾ ಪುರಸ್ಸರ, ಅವಿದ್ಯಾಕೃತ, ಆವಿದ್ಯಕ, ಅವಿದ್ಯಾ ವಿಜೃಂಭಿತ. ವೇದಾಂತ ಶಾಸ್ತ್ರ ಈಶಾ, ಕೇನ, ಕಟ, ಮುಂಡಕ, ಪ್ರಶ್ನ, ಮಾಂಡೂಕ್ಯ, ಐತರೇಯ, ತೈತರೇಯ, ಚಾಂದೋಗ್ಯ, ದಾಂಡಿಕ, ಭಗವದ್ಗೀತಾ, ಬ್ರಹ್ಮಸೂತ್ರ, ಇವುಗಳನ್ನು ನೀವು ಅಧ್ಯಾಸ ಪುರಸ್ಸರ ಅಂದ್ಬಿಟ್ರೆ ಆಧ್ಯಾಸಿಕ ಅಂತ ಆಯ್ತು. ಆಧ್ಯಾಸಿಕವಾಗಿರುವಂತ ಈ ಒಂದು ವೇದಾಂತ ಶಾಸ್ತ್ರದಿಂದ ನಮಗೆ ಬ್ರಹ್ಮಜ್ಞಾನ ಉಂಟಾಗುತ್ತಾ? ಉಂಟಾದಂತಹ ಬ್ರಹ್ಮಜ್ಞಾನವು ಆಧ್ಯಾಸಿಕ ಅಂತ ಆಯ್ತು. ಯಾಕೆ? ಆಧ್ಯಾಸಿಕವಾಗಿರುವ ವೇದಾಂತ ಶಾಸ್ತ್ರದ ಅಧ್ಯಯನದಿಂದ ಉಂಟಾಗುವಂತಹ ಬ್ರಹ್ಮಜ್ಞಾನ, ಆತ್ಮೈಕತ್ವ ಜ್ಞಾನವು ಅಧ್ಯಾಸ ಪುರಸ್ಸರ ಅಂತ ಆಯ್ತು. ಅದು ಅಧ್ಯಾಸ ಪುರಸ್ಸರ ಅಂದ್ಬಿಟ್ಟೆ ಅದನ್ನು ಉಂಟಾಗುವಂತಹ ಮೋಕ್ಷ ಅದು ಅವಿದ್ಯಾಕೃತ ಅಂತ ಆಯ್ತಲ್ಲ. ತಪ್ಪು ಅಂತ ನೀವು ಹೇಳಿದರೆ ಅತ್ರ ವಿಶೇಷಸ್ತು ವಕ್ಷ್ಯತೆ. ಇದನ್ನ ನನ್ನ ಪ್ರೀತಿಯ ಪರಮ ಪೂಜ್ಯ ಕಾರುಣ್ಯ ಸಿಂಧುಗಳಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಚೆನ್ನಾಗಿ ಹೇಳ್ಬಿಡಿದೆ. ಬಿಡಿಸಿ ನಾಳೆ ಹೇಳ್ತಾರೆ. ವೇದಾಂತ ಶಾಸ್ತ್ರವು ಅಧ್ಯಾಸ ಪುರಸ್ಸರ ಅಂತ ಹೇಳುವುದು ತಪ್ಪು. ಬೇರೆ ಶಾಸ್ತ್ರವನ್ನ, ಕರ್ಮಕಾಂಡ ಶಾಸ್ತ್ರವನ್ನ, ವೇದಗಳನ್ನ ಅವಿದ್ಯಾ ಪುರಸ್ಸರ ಅಂತ ಹೇಳಿ. ಆದರೆ ಭಾಷ್ಯಕಾರ ಶಂಕರರು ಪ್ರತ್ಯಕ್ಷಾದೀನಿ ಪ್ರಮಾಣಾನಿ ಶಾಸ್ತ್ರಾಣಿ ಚ ಅಂತ ಹೇಳ್ಬಿಟ್ಟು ಅಲ್ಲಿ ಮೋಕ್ಷ ಪರಾಣಿ ಅಂದ್ಬಿಟ್ರು. ಮೋಕ್ಷಪರವಾದ ಶಾಸ್ತ್ರವೂ ಕೂಡ ಅವಿದ್ಯಾ ಪುರಸ್ಸರ. ಒಂದು ಉದಾಹರಣೆ ಮುಗಿಸ್ಬಿಡಿ. ನಮ್ಮ ಮನೆಯಲ್ಲಿ ಒಂದು ಪರ್ಕೆ ಕಸ್ಬರ್ಗಿ ಬಿದ್ದಿದೆ, 2 ವರ್ಷದ ಪರ್ಕೆ. ಅದು ಚೆನ್ನಾಗಿಲ್ಲ,
ಯಾರು ತಗೊಂಡು ಹೋಗ್ತಾ ಇಲ್ಲ. ಹರಾಜ್ ಹಾಕಿದ್ರೆ 5 ಪೈಸೆಗೆ ಹೋಗ್ತಾ ಇದೆ. ಈ ಪರಕ್ಕೆ ಹೇಗೆ ಅನಾತ್ಮ ವಸ್ತುವೋ ನಾನಲ್ಲವೋ ಅದೇ ರೀತಿಯಲ್ಲಿ ವಜ್ರದಿಂದ ಖಚಿತವಾಗಿರುವ ಕಿರೀಟ ನನ್ನ ಹತ್ರ ಇದೆ. ಅದಕ್ಕೆ ಇವತ್ತು 1,000 ಕೋಟಿ 1,000 ಕೋಟಿ ಬೆಲೆ ಬಾಳುವಂತ ವಜ್ರದ ಕಿರೀಟ ಇದೆ. ಇದು ಕೂಡ ಅನಾತ್ಮ. ಏನ್ ಸ್ವಾಮಿ, ಆ ಕಸಬರಿಗೆಯನ್ನ ಅನಾತ್ಮ ಅಂತ ಹೇಳಿ ಒಪ್ಪೋಣ. ಯಾಕೆ 5 ಪೈಸೆ ಹೋದ. ಈ ವಜ್ರದ ಕಿರೀಟಕ್ಕೆ 100 ಕೋಟಿ ಇದೆಯಲ್ಲ ನಿರ್ಬೋದು, 1000 ಕೋಟಿ ಆಗುತ್ತೆ. ಇದು ನಾನಲ್ಲ. ಕಸಬರಿಗೆ ಅನಾತ್ಮ, ವಜ್ರದ ಕಿರೀಟವು ಅನಾತ್ಮ. ಕಸಬರಿಗೆ ನಿತ್ಯ ವಿಕಾರಿ. ಅದೇ ರೀತಿಯಲ್ಲಿ ವಜ್ರದ ಕಿರೀಟವು ನಿತ್ಯ ವಿಕಾರಿ. ಇದು ಬ್ರಹ್ಮಜ್ಞಾನಿಗೆ ಉದ್ದೇಶ. ಕಿರೀಟ ಹಾಕೊಳ್ಳಿ ಸಂತೋಷ, ದುಡ್ಡಿರ ಬೇಕಾದ ಹಾಕೊಳ್ಳಿ, ಏನ್ ಹಾಕೊಂಡು ಕೂಡ ಇದು ನಾನಲ್ಲ. ಅದು ನಶ್ವರ, ಇದು ನಶ್ವರ. ಯಾಕೆ? ಎರಡೂ ಕೂಡ ದೇಶಕಾಲ ಪರಿಚ್ಛಿನ್ನತ್ವಾದ್, ಸಾವಯವತ್ವಾದ್, ಅನಿತ್ಯತ್ವಾದ್, ಅನಾತ್ಮತ್ವಂ ಸಿದ್ಧಂ. ನಮಗೆ ರಾಗದ್ವೇಷ ಬೇಡ, ಎಲ್ಲವೂ ಅನಾತ್ಮ ವಸ್ತುವೆ ಅಂತ ಹೇಳಿ. ಇದು ಬಹಳ ಚೆನ್ನಾಗಿದೆ. ಏನು ಶಾಸ್ತ್ರಗಳನ್ನ ಭಗವತ್ಪಾದ ಶಂಕರಾಚಾರ್ಯರವರು ಅವಿದ್ಯಾ ಪುರಸ್ಕಾರ ಅಂತ ಹೇಳ್ತಾ ಇದ್ದಾರಲ್ಲ, ಇದು ಹೇಗೆ ಅಂತಂದ್ರೆ ಆ ವಿಶೇಷವನ್ನ ಮುಂದೆ ನಾವು ತಿಳಿಸಿಕೊಡುತ್ತೇವೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ಸರ್ವಾತ್ಮ ಸರ್ವದಜ್ಞೋಸೌ ಸರ್ವಾಧ್ಯಾಸ ನಿರಾಸಕೃತಿ ಸತತಂ ಸನ್ನಿಧತ್ತಾಮೇ ಹೃದಯೇ ಪರಮಶಿವ. ಓಂ ಶಾಂತಿ ಶಾಂತಿ ಶಾಂತಿ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ.